ಶ್ರೀ ಈಶ್ವರ ದೇವಸ್ಥಾನ ಜಲಸಂಗವಿ, ಹುಮ್ನಾಬಾದ್ ತಾಲೂಕು, ಬೀದರ್ ಜಿಲ್ಲೆ. ಜಲಸಂಗವಿ ಎಂದು ಕರೆಯಲ್ಪಡುವ ಈ ಗ್ರಾಮವು ಕರ್ನಾಟಕ ರಾಜ್ಯದ ಹುಮ್ನಾಬಾದ್ ತಾಲೂಕಿನ ಬೀದರ್ ಜಿಲ್ಲೆಯಲ್ಲಿದೆ. ಇದು ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿರುವ ದುಬಲಗುಂಡಿ ಬಳಿ ಗುಲ್ಬರ್ಗ ಬೀದರ್ ರಾಜ್ಯ ಮಾರ್ಗದಲ್ಲಿದೆ. ಈ ದೇವಾಲಯವು ಕಲಬುರಗಿ ವಿಭಾಗಕ್ಕೆ ಸೇರಿದೆ. ಈ ಗ್ರಾಮವು ತಾಲೂಕು ಪ್ರಧಾನ ಕಚೇರಿಯಾದ ಹುಮ್ನಾಬಾದ್ನಿಂದ 12 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಬೀದರ್ನ ಜಿಲ್ಲಾ ಕೇಂದ್ರದಿಂದ 45 ಕಿಲೋಮೀಟರ್ ದೂರದಲ್ಲಿದೆ. ಊರಿನ ಕೆರೆಗೆ ಹತ್ತಿರದಲ್ಲಿರುವ ಈ ದೇವಾಲಯವು ಪ್ರಾಚೀನ ವಾಸ್ತುಶಿಲ್ಪವು ಪ್ರಾಯೋಗಿಕ ಮತ್ತು ಅಲಂಕಾರಿಕ ಕಾರಣಗಳಿಗಾಗಿ ನೈಸರ್ಗಿಕ ಅಂಶಗಳನ್ನು, ವಿಶೇಷವಾಗಿ ಜಲಮೂಲಗಳನ್ನು ಹೇಗೆ ಕೌಶಲ್ಯದಿಂದ ತನ್ನ ವಿನ್ಯಾಸದಲ್ಲಿ ಸೇರಿಸಿಕೊಂಡಿತು ಎಂಬುದನ್ನು ಸಂಪೂರ್ಣವಾಗಿ ವಿವರಿಸುತ್ತದೆ. ಡಿ ಲಿಡಾರ್ ಸ್ಕ್ಯಾನಿಂಗ್ ತಂತ್ರಜ್ಞಾನ. ಈ ದೇವಾಲಯವನ್ನು ಸೆರೆಹಿಡಿಯಲು ಲಿಡಾರ್ ಸ್ಕ್ಯಾನ್ ತಂತ್ರಜ್ಞಾನವನ್ನು ಬಳಸಲಾಗಿದೆ. ಲಿಡಾರ್ ತಂತ್ರಜ್ಞಾನವು ಹೆಚ್ಚು ನಿಖರವಾದ, ಆಕ್ರಮಣಶೀಲವಲ್ಲದ ಮತ್ತು ಸಮಗ್ರ ದಾಖಲಾತಿ ಹಾಗೂ ವಿಶ್ಲೇಷಣೆಯನ್ನು ಒದಗಿಸುವ ಮೂಲಕ ಪರಂಪರೆಯ ರಚನೆಗಳ ಸಂರಕ್ಷಣೆಗೆ ಪರಿವರ್ತನಾತ್ಮಕ ಅನುಕೂಲಗಳನ್ನು ನೀಡುತ್ತದೆ. 3D ಡಿಜಿಟಲ್ ಮಾದರಿ ಡೇಟಾ. ಲಿಡಾರ್ ಸ್ಕ್ಯಾನ್ ಡೇಟಾವನ್ನು ಬಳಸಿಕೊಂಡು ಪರಂಪರೆಯ 3D ಡಿಜಿಟಲ್ ಮಾದರಿಗಳು ಮತ್ತು ಫ್ಲೈಥ್ರೂ ವಿಡಿಯೋಗಳನ್ನು ರಚಿಸಬಹುದು. ಇದು ಹಲವಾರು ಪ್ರಯೋಜನಗಳಿಗೆ ಸಹಾಯ ಮಾಡುತ್ತದೆ. ಅವುಗಳೆಂದರೆ ಸಂರಕ್ಷಣೆ ಮತ್ತು ಪುನಃಸ್ಥಾಪನೆ, ವರ್ಧಿತ ಸಂರಕ್ಷಣೆ, ಪ್ರವೇಶಿಸುವಿಕೆ, ಸಂಶೋಧನಾ ಅವಕಾಶಗಳು, ಸುಧಾರಿತ ದಾಖಲೀಕರಣ ಮತ್ತು ವರ್ಚುವಲ್ ಪ್ರದರ್ಶನಗಳು. ಈ ದೇವಾಲಯವು ಕಲ್ಯಾಣಿ ಚಾಲುಕ್ಯ ಶೈಲಿಯಲ್ಲಿ ವಾಸ್ತುಶಿಲ್ಪವನ್ನು ಪ್ರದರ್ಶಿಸುತ್ತದೆ. ಈ ದೇವಾಲಯವನ್ನು ದಕ್ಷಿಣ ಭಾರತದ ದ್ರಾವಿಡ ಮತ್ತು ಉತ್ತರ ಭಾರತದ ನಾಗರಗಳ ವಿಶಿಷ್ಟ ಸಮ್ಮಿಲನವಾದ ವೇಸರ ಶೈಲಿಯಲ್ಲಿ ನಕ್ಷತ್ರವನ್ನು ಹೋಲುವ ವೇದಿಕೆಯ ಮೇಲೆ ನಿರ್ಮಿಸಲಾಗಿದೆ. ಇದು ಒಂದು ಸಣ್ಣ ಆಯತಾಕಾರದ ಕಟ್ಟಡವಾಗಿದೆ. ದೇವಾಲಯದ ಹೊರಗೋಡೆಗಳ ಮೇಲೆ ಕೆಲವು ಅಸಾಧಾರಣ ಶಿಲ್ಪಗಳನ್ನು ರಚಿಸಲಾಗಿದೆ. ಕಲ್ಯಾಣ ಚಾಲುಕ್ಯ ರಾಜವಂಶದ 6ನೇಯ ವಿಕ್ರಮಾದಿತ್ಯನು ಕ್ರಿಸ್ತಶಕ 1100ರಲ್ಲಿ ಈ ದೇವಾಲಯವನ್ನು ನಿರ್ಮಿಸಿದ ಕೀರ್ತಿಗೆ ಪಾತ್ರನಾಗಿದ್ದಾನೆ. ಈತನ ಆಳ್ವಿಕೆಯಲ್ಲಿ ದಖ್ಖನ್ನಿನಾದ್ಯಂತ 100ಕ್ಕೂ ಹೆಚ್ಚು ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ದೇವಾಲಯಗಳ ಜೊತೆಗೆ ಪುಷ್ಕರಣಿ ಅಥವಾ ಧಾರ್ಮಿಕ ಸ್ನಾನದ ಸ್ಥಳಗಳಾಗಿ ಬಳಸಲಾಗುತ್ತಿದ್ದ ವಿಸ್ತಾರವಾದ ಮೆಟ್ಟಿಲು ಬಾವಿಗಳು ರಾಜವಂಶದ ವಾಸ್ತುಶಿಲ್ಪದ ಗಮನಾರ್ಹ ಲಕ್ಷಣಗಳಾಗಿವೆ. ಲಕ್ಕುಂಡಿಯಲ್ಲಿ ಸಂರಕ್ಷಿಸಲ್ಪಟ್ಟ ಈ ಕಾಲದ ಪುಷ್ಕರಣಿಯಿದೆ. ಈ ದೇವಾಲಯವು ಗರ್ಭಗೃಹ, ಸುಖನಾಸ, ನವರಂಗ ಮತ್ತು ನಂತರ ಸೇರಿಸಲಾದ ಮುಖಮಂಟಪವನ್ನು ಒಳಗೊಂಡಿದೆ. ಕಂಬಗಳ ನವರಂಗ ಮತ್ತು ಅದ್ಭುತವಾಗಿ ಕೆತ್ತಿದ ನಂದಿಮಂಟಪ ಆಕರ್ಷಕವಾಗಿವೆ. ಗರ್ಭಗೃಹವು ಲಿಂಗಕ್ಕೆ ನೆಲೆಯಾಗಿದೆ. ಗರ್ಭಗೃಹದ ಪ್ರವೇಶ ದ್ವಾರದಲ್ಲಿ ದ್ವಾರಪಾಲ ಮತ್ತು ಯಾಲಿ ಶಿಲ್ಪಗಳು ತಮ್ಮ ಉದ್ದೇಶವನ್ನು ಪೂರೈಸುತ್ತವೆ. ಪ್ರವೇಶ ದ್ವಾರದ ಲಲಾಟದ ಮೇಲೆ ಗಣಪತಿಯ ಪ್ರತಿಮೆಯಿದೆ. ಗರ್ಭಗೃಹದ ಹೊರಗಿನ ಗೋಡೆಗಳಲ್ಲಿ ಪಶ್ಚಿಮ ಮತ್ತು ದಕ್ಷಿಣ ಉತ್ತರಕ್ಕೆ ಎದುರಾಗಿರುವ ಗೂಡುಗಳಿವೆ. ಈ ಗೂಡುಗಳಲ್ಲಿ ನರಸಿಂಹ, ಸದಾಶಿವ ಮತ್ತು ಸರಸ್ವತಿಯ ಶಿಲ್ಪಗಳನ್ನು ಕಾಣಬಹುದು. ಈಶ್ವರ ದೇವಾಲಯದ ಅಸಾಧಾರಣ ಸಾಲಭಂಜಿಕ ಅಥವಾ ಮದನಿಕಾ ಪ್ರತಿಮೆಗಳು ಅದರ ಖ್ಯಾತಿಗೆ ಮತ್ತೊಂದು ಕಾರಣವಾಗಿದೆ. ಈ ಮಹಿಳೆಯರು ವಿವಿಧ ವಸ್ತ್ರಗಳನ್ನು ಧರಿಸಿರುವುದಲ್ಲದೆ ವಿವಿಧ ಕೇಶವಿನ್ಯಾಸಗಳನ್ನು ಮಾಡಿಕೊಂಡಿರುತ್ತಾರೆ. ಪ್ರಾಚೀನ ಭಾರತೀಯ ಕಲಾತ್ಮಕ ನಿಯಮಗಳ ಪ್ರಕಾರ ಭಾವೋದ್ರಿಕ್ತ ತ್ರಿಭಂಗ ಭಂಗಿಗಳಲ್ಲಿರುವ ಈ ಆಕರ್ಷಕ ಸ್ತ್ರೀ ಶಿಲ್ಪಗಳು ಪೂರ್ಣಚಂದ್ರನಂತ ಎದೆ, ಹಂಸ, ಸೊಂಟ ಮತ್ತು ಆನೆಯ ಪುಷ್ಟವನ್ನು ಹೊಂದಿರುವಂತೆ ರಚಿಸಲಾಗಿದೆ.
ನಂತರದ ಹೊಯ್ಸಳ, ಬೇಲೂರು, ಹಳೇಬೀಡು ಮತ್ತು ಸೋಮನಾಥಪುರದ ಆಕೃತಿಗಳು ಜಲಸಾಂಗ್ವಿ ದೇವಾಲಯದ ಶಿಲ್ಪಗಳಿಂದ ಪ್ರೇರಿತವಾಗಿವೆ. ಕನ್ನಡ ಅಕ್ಷರಗಳಲ್ಲಿ ಸಂಸ್ಕೃತ ಶಿಲಾಶಾಸನವನ್ನು ಬರೆಯುತ್ತಿರುವ ಶಾಸನ ಸುಂದರಿ ಶಿಲಾಬಾಲಿಕಾ ಎಂಬ ಪೌರಾಣಿಕ ಮಹಿಳೆಯ ಶಿಲ್ಪವು ದೇವಾಲಯದ ಅತ್ಯಂತ ಗಮನಾರ್ಹ ಲಕ್ಷಣಗಳಲ್ಲಿ ಒಂದಾಗಿದೆ. ಶಿಲಾಶಾಸನವನ್ನು ನೃತ್ಯ ಭಂಗಿಯಲ್ಲಿ ಕೆತ್ತಲಾಗಿದೆ. ಚಾಲುಕ್ಯ ರಾಜವಂಶದ 6ನೇ ವಿಕ್ರಮಾದಿತ್ಯ ಶಾಸನಗಳಿಂದ ಹೊಗಳಲ್ಪಟ್ಟಿದ್ದಾನೆ. ಸಪ್ತದ್ವೀಪೋದರಿ ಭೂತಂ ಭೂತಲಂ ಸ್ವೀಕರಿಷ್ಯತಿ ಚಾಲುಕ್ಯ ವಿಕ್ರಮಾದಿತ್ಯ ಸಪ್ತಮೋ ವಿಷ್ಣುವರ್ಧನ. ಅನುವಾದವು: ಚಾಲುಕ್ಯ ರಾಜವಂಶದ ವಿಕ್ರಮಾದಿತ್ಯನು 7 ದ್ವೀಪಗಳನ್ನು ಹೊಂದಿರುವ ಭೂಮಿಯನ್ನು ವಶಪಡಿಸಿಕೊಂಡನು ಮತ್ತು ಆಳುತ್ತಿದ್ದಾನೆ. ಅಂತಿಮವಾಗಿ, ಈ ಪ್ರಯತ್ನಗಳು ಭವಿಷ್ಯದ ಪೀಳಿಗೆಗೆ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸುವ ಮೂಲಕ ನಾವು ನಮ್ಮ ಹಂಚಿಕೆಯ ಇತಿಹಾಸವನ್ನು ರಕ್ಷಿಸಬಹುದು, ಶಿಕ್ಷಣವನ್ನು ಸುಗಮಗೊಳಿಸಬಹುದು ಹಾಗೂ ನಮ್ಮ ಶ್ರೀಮಂತ ಮತ್ತು ವೈವಿಧ್ಯಮಯ ಪರಂಪರೆಗೆ ಜಾಗತಿಕ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಬಹುದು. ಇದು ವೈಜ್ಞಾನಿಕ ಸಂಶೋಧನೆ ಹಾಗೂ ಸಾರ್ವಜನಿಕ ಮೆಚ್ಚುಗೆ ಎರಡಕ್ಕೂ ಪ್ರಬಲ ಸಾಧನವಾಗಿದೆ. ಈ ದೇವಾಲಯವನ್ನು ಕರ್ನಾಟಕದ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಿದೆ. ಧನ್ಯವಾದಗಳು.